ನಮಗೆ ಪ್ರಾಕ್ಟಿಕಲ್ ಕ್ಲಾಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಮಗೆ ಥಿಯರಿ ಕ್ಲಾಸ್ಗಿಂತ ಪ್ರಾಕ್ಟಿಕಲ್ ಕಲ್ತ್ಕೊಂಡಾಗ ನಾವು ಫಿಸಿಕಲಿ ಏನ್ ಮಾಡ್ಬೋದು ಏನ್ ಮಾಡಬಾರ್ದು ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಪ್ಲಸ್ ಇವಾಗ ಟ್ರೆಂಡಿಂಗ್ ಕಾನ್ಸೆಪ್ಟ್ ಅಂದ್ಬಿಟ್ಟು ಫ್ಲೆಕ್ಸ್ ಡಿಸೈನ್ ಅಲ್ಲಿ ವರ್ಕ್ ಮಾಡೋಂಥದ್ದು. ಸೊ ಆ ಫ್ಲೆಕ್ಸ್ ಡಿಸೈನ್ ವರ್ಕ್ ಮಾಡಿದ್ರೆ ಸೊ ನಮಗೆ ಅಂದ್ರೆ ಇವಾಗಿನ ಆಚೆ ಟ್ರೆಂಡಿಂಗ್ ಅಲ್ಲಿ ಇರೋ ಪ್ರಕಾರ ನಮ್ಗೆ ಸಖತ್ ಯೂಸ್ ಆಗುತ್ತೆ. ಸೊ ಫೈನಲ್ ಔಟ್ಪುಟ್ಗೆ ಬಲೂನ್ ಯಾವ ತರ ಡಿಸೈನ್ ಮಾಡೋದು, ಅದಕ್ಕೆ ಮತ್ತೆ ಕವರ್ ಅಪ್ಗೆ ಲೈಟಿಂಗ್ಸ್ ಆಗಿರ್ಬೋದು. ಸೊ ಇದರಲ್ಲಿ ಯಾವ ರೀತಿ ಡಿಸೈನ್ ಮಾಡೋದು ಅಂತ ನಮಗೆ ಈಸಿ ಆಗುತ್ತೆ. ನಮಗೆ ಫಸ್ಟ್ ಕ್ಲಾಸ್ ಬಂದಾಗ ನಮ್ಗೆ ಒಂಚೂರು ಬೇಸಿಕ್ ಸುಮ್ಮನೆ ಬಲೂನ್ ಊದಬೇಕು, ಹೋಗೋದೇ ಟ್ರೈ ಮಾಡಿದೆ, ಹೆಂಗೋ ಯಾವ್ದೋ ಒಂದು ಶೇಪ್ ಬರ್ತಾಯಿತ್ತು ಕಟ್ಟಿದೆ ಅಷ್ಟೇ, ನಮ್ಗೇನು ಗೊತ್ತಾಗ್ತಿಲ್ಲ. ಆದರೆ ನಮ್ಗೆ ಫುಲ್ ಇವತ್ತಿಗೆ ಎಲ್ಲ ಕ್ಲಾಸ್ ಬಲೂನ್ ಕ್ಲಾಸ್ ಮುಗೀತು ಅಂತ ಹೇಳಿದ್ದೀರಾ. ನಮ್ಗೆ ಇವಾಗ ಫುಲ್ ನಾಲೆಜ್ ಬಂದಿದೆ. ವಿತೌಟ್ ಸೈಜು ಯಾವ ಥರ ಬ್ಲೋ ಮಾಡಬೇಕು, ಆಸ್ ಎ ಈವೆಂಟ್ ಪ್ಲಾನರ್ ಆಗಿ ನಾವು ಯಾವ ಥರ ಫಿನಿಶಿಂಗ್ ಕೊಡಬೇಕು, ಯಾವ ಥರ ಡೀಟೇಲಿಂಗ್ ವರ್ಕ್ ಕೊಡಬೇಕು, ಒಂದು ಸಣ್ಣ ಮಿಸ್ಟೇಕ್ ಕೂಡ ಯಾವ ಥರ ಕಂಡಿಡ್ದು ಮಾಡಬೇಕು ಅನ್ನೋದು ಗೊತ್ತಾಯ್ತು ಸರ್. ಇದು ಆಕ್ಚುಲಿ ಥೀಮ್ ಬರ್ಡೇ ಸೆಟಪ್ ನಮ್ಗೆ ಹೊಸದಾಗಿ ನೋಡ್ತಿರೋದು. ಇದು ಕಾಂಪ್ಲಿಕೇಟೆಡ್ ಆಗಿತ್ತು ಮತ್ತೆ ತುಂಬಾ ಟೈಮು ತಗೊಂತು ಮಾಡಕ್ಕೆ. ನಾವು ನಾರ್ಮಲ್ ರಿಂಗ್ಗೆ ಟೈಮ್ ಮಾಡೋದು ಮತ್ತೆ ಥ್ರೆಡ್ಗೆ ಟೈಮ್ ಮಾಡ್ಬಿಟ್ಟು ಇದಕ್ಕೆಲ್ಲ ಕಟ್ಟೋದು ತುಂಬಾ ಡಿಫ್ರೆನ್ಸ್ ಇತ್ತು. ಅದೆಲ್ಲ ಕಲ್ತ್ವಿ. ಇದು ನೋಡಕ್ ತುಂಬಾ ಚೆನ್ನಾಗಿದೆ. ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಬಟ್ ಎಲ್ಲಾದ್ರೂ ನೋಡಿದ್ರೆ ಇದೆಲ್ಲ ಸ್ಮಾಲ್ ಬಲೂನ್ಸ್ ಎಲ್ಲ ಹೇಗ್ ಮಾಡಿದ್ದಾರೆ ಏನು ಅಂತ ನೋಡ್ತಾ ಇದ್ವಿ, ಬಟ್ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಅದು ಟೈಮ್ ಮಾಡೋದೆಲ್ಲ ಹೇಗೆ ಅಂತ ಗೊತ್ತಾಯ್ತು ಪ್ರಾಪರ್ ಆಗಿ. ಮತ್ತೆ ಇದೆಲ್ಲ ಪ್ಲೇಸ್ಮೆಂಟ್ ಹೇಗ್ ಮಾಡ್ಬೇಕಂತ ಗೊತ್ತಾಯ್ತು. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಅನಿಸ್ತು. ಆಮೇಲೆ ಅಲ್ಲಲ್ಲಿ ಇದು ನಾವು ಈ ಕಾಟನ್ಸ್ ಎಲ್ಲ ಪ್ಲೇಸ್ ಮಾಡಿರೋದು ಕ್ಲೌಡ್ ತರ ಅನ್ನಿಸ್ತಾ ಇದೆ. ನೋಡಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ, ಖುಷಿ ಆಯ್ತು. The experience was very good. Basically kids will like this theme. ಮತ್ತೆ ಆ ಹೈಲೈಟರ್ಸ್ ಎಲ್ಲ ನಾವು ಫಿಕ್ಸ್ ಮಾಡೋದಕ್ಕೆ we didn't know that we have learned the size of the balloons, ಹೆಂಗೆ ಫಿಕ್ಸ್ ಮಾಡಬೇಕು ಏನು ಅಂತ. ಕಾಟನ್ ಇಟ್ಟಿರೋದ್ರಿಂದ it looks like cotton. We can even consider it as like cloud or even that ice fall. ಇದು ತರ ಇದೆ. It's nice.